ಗುರುದೇವ್, ತುಲಾ ರಾಶಿಯವರ ಜೀವನದಲ್ಲಿ ಅವರು ಕಳೆದ ಒಂದು 5 ವರ್ಷದಿಂದ ಅನುಭವಿಸದೇ ಇರುವಂತಹ ಕಷ್ಟವೇ ಇಲ್ಲ. ಎಲ್ಲ ರೀತಿಯ ಕಷ್ಟಗಳನ್ನು ನೋಡಿದ್ದಾಯಿತು. ಈ ಸೀಕ್ರೆಟ್ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಖಂಡಿತವಾಗ್ಲೂ ಕೂಡ ಪಾಲನೆ ಮಾಡಿ. ಜೀವನದಲ್ಲಿ ಇಂಥ ಕಷ್ಟಗಳು ಬರೋದಿಲ್ಲ ಅಂತ ಇಲ್ಲ. ಅಂಥ ರೀತಿಯ ಕಷ್ಟಗಳು ನಮ್ಮ ಶತ್ರುಗೂ ಕೂಡ ಈ ಕಷ್ಟಗಳು ಬರೋದು ಬೇಡ ಅಂತ ಅನ್ನೋಷ್ಟು ಮಟ್ಟಕ್ಕೆ ಈ ಬರುವಂತಹ ಕಷ್ಟಗಳನ್ನು ತುಲಾರಾಶಿಯವರು ಎದುರಿಸಿದ್ದಾಯಿತು. ಅದರಿಂದ ಹೊರಬರೋದಕ್ಕೆ ಪ್ರಯತ್ನ ಪಡ್ತಾ ಇರೋದಾಯಿತು. ಎಷ್ಟೇ ಸತತವಾದ ಪ್ರಯತ್ನ ಇದ್ದರೂ ಕೂಡ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ನಾವೆಷ್ಟೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಬಹಳ ರೀತಿಯ ಒದ್ದಾಟದ ಜೀವನವನ್ನು ನಡೆಸ್ತಾ ಇದ್ದೇವೆ. ಪ್ರತಿನಿತ್ಯ ಹೋರಾಟದ ಜೀವನ ಆಗಿದೆ. ಒಂದು ದಿನ ಆದರೂ ನೆಮ್ಮದಿಯಾಗಿ ಮಲಗೋಣ ಅನ್ನೋದಕ್ಕೆ ಖಂಡಿತವಾಗ್ಲೂ ಕೂಡ ತುಲಾರಾಶಿಯವರಿಗೆ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ಸೀಕ್ರೆಟ್ ತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ತುಲಾರಾಶಿಯವರಿಗೆ. ಖಂಡಿತವಾಗ್ಲೂ ಕೂಡ ಮಾಡಿ. ನೀವು ಕೂಡ ನಿಮ್ಮ ಜೀವನದಲ್ಲಿ ಪೂರ್ಣವಾದಂತಹ ಅಭಿವೃದ್ಧಿಯನ್ನು ಪಡೆದುಕೊಳ್ತೀರಿ. ನೋಡಿ, ಶನಿ ತುಲಾರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರ್ತಾನೆ. ಹಾಗೆ ಈ ತುಲಾರಾಶಿಯ ಅಧಿಪತಿ ಬಂದು ಶುಕ್ರ ಆಗಿರೋದ್ರಿಂದ ಈ ಒಂದು ಪಂಚಮ ಶನಿಯಿಂದ ತುಲಾರಾಶಿಯವರು ಬಹಳ ನರಳಾಟದ ಜೀವನವನ್ನು ಇಷ್ಟು ದಿನ ನಡೆಸ್ಕೊಂಡು ಬಂದಿದ್ದೀರಿ. ಎಲ್ಲ ರೀತಿಯಲ್ಲೂ ಪ್ರಯತ್ನ ಆಗ್ತಾ ಇದ್ದೇನೆ, ಪ್ರತಿದಿನ ಪರಿಶ್ರಮ ಆಗ್ತಾ ಇದೆ. ಆದರೂ ಕೂಡ ಕಷ್ಟ ನಷ್ಟ ಸಾಲದಿಂದ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಈ ಸೀಕ್ರೆಟ್ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಖಂಡಿತವಾಗ್ಲೂ ಕೂಡ ಪಾಲನೆ ಮಾಡಿ. ನೀವು ಕೂಡ ಅಭಿವೃದ್ಧಿ ಆಗ್ತೀರಿ. ಹಾಗೂ ತುಲಾರಾಶಿಯಲ್ಲಿ ಯಾರು ಇರ್ತಾರೋ ಅವ್ರಿಗೂ ಕೂಡ ಈ ವಿಡಿಯೋವನ್ನು ಕಳಿಸ್ಕೊಡಿ. ಅವರು ಕೂಡ ಅಭಿವೃದ್ಧಿ ಆಗಲಿ. ಈ ಪೂರ್ಣವಾಗಿರ್ತಕ್ಕಂತಹ ತಂತ್ರದ ಪೂರ್ಣ ಮಾಹಿತಿಯನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನಮ್ಮ ಚಾನಲ್ಗೆ ಈಗಾಗಲೇ 60,000ಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬರ್ಗಳಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ತುಲಾರಾಶಿಯ ಕುರಿತಾಗಿ ವಿಶೇಷ ಮಾಹಿತಿಯನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನಾವು ಈ ಹಿಂದೆ ತುಲಾರಾಶಿ ಬಗ್ಗೆ ಬಹಳಷ್ಟು ಮಾತಾಡಿದ್ದೇವೆ. ಯಾವ ರೀತಿ ತುಲಾರಾಶಿಯವರು ಒಂದು ಸ್ನೇಹ ಜೀವಿ ಆಗಿರ್ತಾರೆ. ಇನ್ನೊಬ್ಬರು ಸ್ನೇಹ ಅಂದರೆ ಬಹಳ ಇಷ್ಟ ಅವರಿಗೆ. ದಿನಗಳು ಪ್ರತಿನಿತ್ಯ ವೇಗವಾಗಿ ಓಡ್ತಾ ಇದೆ, ಆದರೆ ನನ್ನ ಜೀವನ ಮಾತ್ರ ನಿಂತಲ್ಲೇ ನಿಂತಿದೆ ಅಂತಕ್ಕಂಥ ಮನಸ್ಥಿತಿ ಖಂಡಿತವಾಗ್ಲೂ ಕೂಡ ನಿಮಗೂ ಕೂಡ ಇದ್ದೇ ಇರುತ್ತೆ. ನೀವು ಜೀವನದಲ್ಲಿ ಸಮತೋಲನವನ್ನು ಬಯಸ್ತಾ ಇರ್ತೀರಿ. ಒಂದು ಬ್ಯಾಲೆನ್ಸ್ಡ್ ಲೈಫ್ ಇರಬೇಕು, ಎಲ್ಲವನ್ನ ತೂಗಿ ಅಳೆದು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಖಂಡಿತವಾಗ್ಲೂ ತುಲಾರಾಶಿಯವ್ರಿಗೆ ಇದ್ದೇ ಇರುತ್ತೆ. ಹಾಗೆ ನೀವು ಖಂಡಿತವಾಗ್ಲೂ ಕೂಡ ಒಬ್ಬರಿಗೆ ನ್ಯಾಯವನ್ನು ದೊರಕಿಸಬೇಕು. ಅನ್ಯಾಯದ ಮಾರ್ಗ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಕೂಡ ಇಷ್ಟ ಆಗೋದಿಲ್ಲ. ನ್ಯಾಯದ ಮಾರ್ಗದಲ್ಲಿ ಹೋಗಬೇಕು, ಸರಿಯಾದ ದಾರಿಯಲ್ಲಿ ಹೋಗಬೇಕು ಅನ್ನೋ ಮನಸ್ಥಿತಿ ಖಂಡಿತವಾಗ್ಲೂ ಕೂಡ ತುಲಾರಾಶಿಯವರಿಗಿದ್ದೇ ಇರುತ್ತೆ. ಹಾಗೆ ಒಂದು ಪ್ರಬಲವಾದ ಜ್ಞಾನ, ಯಾವುದಾದ್ರೂ ವಿಚಾರವನ್ನು ಕೇಳಿದ್ರೆ ಪ್ರಬಲವಾಗಿ ಆಳವಾಗಿರ್ತಕ್ಕಂತಹ ಜ್ಞಾನವನ್ನು, ಇವರ ಗುಣಗಳು ಯಾವ ಗುಣ ಆದರೂ ಆಗಿರ್ಬೋದು, ಇವರಲ್ಲಿರ್ತಕ್ಕಂಥ ತುಲಾರಾಶಿಯವನೊಬ್ಬ ಇದ್ದ ಅಂದರೆ ಈ ಕೆಲಸ ಸುಲಭದಲ್ಲಿ ಆಗ್ತಾ ಇತ್ತು, ಅವನಿದ್ದಿದ್ರೆ ಅಥವಾ ಅವಳಿದ್ದಿದ್ರೆ ಈ ಕೆಲಸ ಈಸಿ ಆಗ್ತಿತ್ತು ಅನ್ನೋ ಮನಸ್ಥಿತಿ ನಿಮ್ಮ ಸುತ್ತಮುತ್ತಲಿನ ಜನರಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಅವರೊಬ್ಬರು ಇರಬೇಕಿತ್ತಪ್ಪ ಅನ್ನೋ ಮನಸ್ಥಿತಿ ಖಂಡಿತವಾಗ್ಲಿ ತುಲಾರಾಶಿಯವನ್ನ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಇವರಿಲ್ಲ ಅಂದರೆ ಇವರಿದ್ದರೆ ಹಲವಾರು ಕೆಲಸಗಳು ನಡೆಯುವಂಥದ್ದು. ತುಲಾರಾಶಿಯವರು ಆ ಜಾಗದಲ್ಲಿದ್ದರೇ ಅವರ ಮಾತಿಗೆ ಒಂದು ಮಹತ್ವ ಇರುತ್ತೆ. ಅವರು ಹೇಳತಕ್ಕಂಥ ವಿಚಾರಗಳಿಗೆ ಒಂದು ಮಹತ್ವ ಅಥವಾ ಅವರ ನಿರ್ಧಾರಗಳು ಖಂಡಿತವಾಗ್ಲೂ ಕೂಡ ಎಲ್ಲರೂ ಒಪ್ಪುವಂಥದ್ದಾಗಿರುತ್ತೆ. ಹಾಗೆ ಈ ತುಲಾರಾಶಿಯವರು ಯಾವ ರೀತಿ ಒಂದು ಕುಟುಂಬದ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಬಹಳಷ್ಟು ಜ್ಞಾನ ಅಥವಾ ಅವರನ್ನು ಚೆನ್ನಾಗಿರಬೇಕು, ಅವರಿಗೋಸ್ಕರ ಏನಾದರೂ ಮಾಡಬೇಕು ಅಂತಕ್ಕಂಥದ್ದು ಕೂಡ ತುಲಾರಾಶಿಯವರ ಮನಸ್ಸಲ್ಲಿ ಹೆಚ್ಚಾಗಿರುವಂಥದ್ದು. ಹಾಗೆ ತುಲಾರಾಶಿಯವರ ಇನ್ನೊಂದು ವಿಚಾರ ಅಂದರೆ ದುಡಿಮೆಯನ್ನು ಮೀರಿರುವಂತಹ ಖರ್ಚು ಅವ್ರಿಗೆ ಖಂಡಿತವಾಗ್ಲೂ ಇರುತ್ತೆ. 100 ರೂಪಾಯಿ ದುಡಿತಾ ಇದ್ರೆ 120 ರೂಪಾಯಿ ಖರ್ಚು ಮಾಡ್ತಾ ಇರ್ತಾರೆ. 20 ರೂಪಾಯಿಗೆ ಏನು ಮಾಡ್ತಾ ಇರ್ತಾರೆ ಅಂದರೆ ಇಷ್ಟು ಸಮಯದಿಂದ ಸಾಲ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾದರೆ ಈ ಎಲ್ಲವನ್ನ ಕೂಡ ಪರಿಹಾರ ಆಗಬೇಕು, ಈ ಎಲ್ಲ ಸಮಸ್ಯೆಗಳು ಕೂಡ ಪೂರ್ಣವಾಗಿ ಬಗೆಹರಿಯಬೇಕು ಅಂದರೆ ಈ ತಂತ್ರ ಪ್ರಯೋಗವನ್ನು ಮಾಡಿ ನೋಡಿ. ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿ ನಿಮ್ಮದಾಗ್ತದೆ. ಇರುವ ಕಷ್ಟಗಳೆಲ್ಲ ನನ್ನ ಜೀವನದಲ್ಲೇ ಇದೆ ಅಂತ ಅಂದ್ಕೊಳ್ಳೋದು ನೀವು ತುಲಾರಾಶಿಯವರು ಮೊದಲು ಬಿಟ್ಬಿಡಿ. ಖಂಡಿತವಾಗ್ಲೂ ಈ ತಂತ್ರ ಪ್ರಯೋಗ ಮಾಡೋದ್ರಿಂದ ನಿಮಗೆ ಇರುವಂತಹ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಗಂಡ ಹೆಂಡತಿ ನಡುವೆ ಸಮಸ್ಯೆಗಳಾಗ್ತಾ ಇದ್ದರೆ ಈ ಪರಿಹಾರವನ್ನು ನೀವು ಮಾಡ್ಬೋದು. ಈ ಸಣ್ಣ ಪರಿಹಾರಕ್ಕೆ ನೋಡಿ, ಇದನ್ನು ಉದ್ಯೋಗ, ವ್ಯಾಪಾರ, ನೀವು ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರಿ, ಈ ತಂತ್ರ ಪ್ರಯೋಗ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಆಗುತ್ತೆ.
ಎಷ್ಟು ದಿನ ಅಂತ ಹೇಳಿ ಒದ್ದಾಟದ ಜೀವನ ನಡೆಸೋದಕ್ಕಾಗತ್ತೆ? ಆ ಒಂದು ಒದ್ದಾಟದ ಜೀವನ ಬಿಟ್ಟು ಅಭಿವೃದ್ಧಿಯ ದಾರಿ ಕಡೆ ನಡಿಬೇಕಂದ್ರೆ ಈ ಒಂದು ತಂತ್ರ ಪ್ರಯೋಗವನ್ನು ನೀವು ಮಾಡಬೇಕು. ನಿಮ್ಮ ಮನೆಯಲ್ಲೇ ಈ ಪರಿಹಾರವನ್ನು ನೀವು ಪೂರ್ಣವಾಗಿರ್ತಕ್ಕಂಥದ್ದು ಮಾಡ್ಬೋದು. ಈ ಒಂದು ಗಂಡ ಹೆಂಡತಿ ಜೀವನದಲ್ಲಿ ಡೈವರ್ಸ್ ಹಂತದವರೆಗೆ ಹೋಗಿದ್ರೂ ಕೂಡ ಈ ಪರಿಹಾರ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗ್ತದೆ. ಅಥವಾ ಬಹಳಾರು ವರ್ಷಗಳಿಂದ ಕೋರ್ಟ್ಗೆ ಅಲೆದು ನಿಮಗೆ ಒಂದು ನ್ಯಾಯ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ, ನೀವು ಎಷ್ಟೇ ಅಲೆದ್ರೂ ಕೂಡ ನಿಮಗೆ ಸರಿಯಾದ ದಾರಿಯಲ್ಲಿ ನೀವು ಹೋಗೋಕ್ಕಾಗ್ತಾ ಇಲ್ಲ, ಎಲ್ಲವನ್ನ ಕಷ್ಟದಿಂದ ಅನುಭವಿಸ್ತಾ ಇದ್ದೀರ ಅಂದರೆ ಈ ತಂತ್ರ ಪ್ರಯೋಗವನ್ನು ಮಾಡಿ ನೋಡಿ, ಖಂಡಿತವಾಗ್ಲೂ ಕೂಡ ನಿಮಗೆ ಪರಿಹಾರ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆಯಾ? ಈ ಪ್ರಯೋಗ ಮಾಡಿ ನೋಡಿ, ಖಂಡಿತವಾಗ್ಲೂ ಕೂಡ ನೀವು ಅಭಿವೃದ್ಧಿ ಆಗ್ತೀರಾ. ನಮ್ಮನ್ನ ನೇರವಾಗಿ ಭೇಟಿ ಮಾಡಿದ ತುಲಾರಾಶಿ ಕೆಲವರಿಗೆ ಈ ತಂತ್ರಗಳನ್ನು ನಾನು ಒಂದು ವಾರದ ಹಿಂದೆ ಮಾಡೋದಕ್ಕೆ ಹೇಳಿದ್ದೆ. ಅವರು ಮಾಡಿದ ನಂತರದಲ್ಲಿ ಅವರು ಅಭಿವೃದ್ಧಿ ಆಗಿದ್ದೇನೆ ಅಂತ ಹೇಳಿ ನನಗೆ ಫೋನ್ ಕಾಲ್ ಮಾಡಿಕೊಟ್ರು. ಅದಕ್ಕೋಸ್ಕರ ವೀಕ್ಷಕರಿಗೂ ಕೂಡ ಇದರ ಉಳಿತ ಆಗಲಿ, ಇದರಿಂದ ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪುಟ್ಟ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಮೇಲೆ ಏನಾದರೂ ದೃಷ್ಟಿ ದೋಷಗಳಿತ್ತು, ಮಾಟ ಮಂತ್ರ ಸಮಸ್ಯೆಗಳಿತ್ತು, ಅಥವಾ ನೀವು ಗಂಡ ಹೆಂಡತಿ ನಡುವೆ ಏನೋ ಹೊಂದಾಣಿಕೆ ಬರ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹೊಂದಾಣಿಕೆ ಆಗ್ತಾನೇ ಇಲ್ಲ ಅಂತಂದರೆ ಈ ಪರಿಹಾರವನ್ನು ನೀವು ಮಾಡಿಕೊಳ್ಬೋದು. ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಈ ಪರಿಹಾರವನ್ನು ನೀವು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೇ ಮಾಡ್ಬೋದು. ನೋಡಿ ವೀಕ್ಷಕರೇ, ಈ ಪರಿಹಾರ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಈ ಮಂತ್ರವನ್ನು ನೋಡ್ಕೊಳ್ಳಿ. ಓಂ ಐಂ ಜಂ ಗೌಂ ಶುಕ್ರಾಯ ನಮಃ. ಈ ಮಂತ್ರವನ್ನು ನೀವು 108 ಬಾರಿ ಮೊದಲಿಗೆ ಹೇಳಬೇಕಾಗ್ತದೆ. ನಿಮ್ಮ ತುಲಾರಾಶಿಯವ್ರಿಗೆ ಏನಾದರೂ ದೈಹಿಕವಾಗಿ ಏನಾದರೂ ಸಮಸ್ಯೆಗಳಾಗ್ತಾ ಇದ್ರೆ ಪ್ರತಿನಿತ್ಯ ಇಂದ್ರಾಕ್ಷಿ ಕವಚದ ಪಠಣೆಯನ್ನು ನೀವು ಮಾಡ್ಕೊಳ್ಳಿ. ಹಾಗೆ ತುಲಾರಾಶಿಯವರು ನೀವು ಖರ್ಚು ಜಾಸ್ತಿ ಆಗ್ತಾ ಇದೆ, ನನ್ನ ದುಡಿಮೆಗಿಂತ ಜಾಸ್ತಿ ಖರ್ಚೆ ಆಗ್ತಾ ಇದೆ ಅಂತಂದರೆ ಪ್ರತಿನಿತ್ಯ ಒಂದಲ್ಲ ಒಂದು ಕಿರಿಕಿರಿ ಗಲಾಟೆ ನನ್ನ ಜೀವನದಲ್ಲಿ ಆಗ್ತಾನೇ ಇದೆಯಪ್ಪ ಅಂತಂದರೆ ಶ್ರೀ ಸೂಕ್ತವನ್ನು ಜಪ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ. ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಬರ್ತಾ ಇದ್ದರೆ, ಅಸ್ಥಿರತೆ ಇದ್ದರೆ, ಒಂದು ಸ್ವಲ್ಪ ಏನಾದರೂ ನಿಮ್ಮ ಗಂಡ ಹೆಂಡತಿ ನಡುವೆ ಮನಸ್ತಾಪನೆ ಇದೆ ಅಂದರೆ ಒಂದು ಕಾಮಾಕ್ಷಿ ಯಂತ್ರವನ್ನು ನೀವು ಧರಿಸ್ಕೊಳ್ಳಿ. ಇನ್ನು ತುಲಾರಾಶಿಯವರು ಪ್ರತಿಯೊಬ್ಬರು ಮಾಡಬೇಕಾದ ತಂತ್ರ ಯಾವುದಪ್ಪ ಅಂತಂದರೆ, ಅವರೇ ಬೇಳೆಯನ್ನು 1 kg ತಗೊಳ್ಳಿ. ಅವರೇ ಬೇಳೆಯನ್ನು ತಗೊಂಡು ಒಂದು ಬಿಳಿ ವಸ್ತ್ರದಲ್ಲಿ ತಗೊಂಡು ಅದನ್ನು ಕಟ್ಕೊಂಡು ಈ ರೀತಿ ಮುಷ್ಟಿ ಮಾಡಿ ಕೈಯಲ್ಲಿ ಇಟ್ಕೊಂಡ ನಂತರದಲ್ಲಿ ಓಂ ಶಂ ಶುಕ್ರಾಯ ನಮಃ ಅಂತ ಹೇಳಿ 108 ಬಾರಿ ಜಪ ಮಾಡಿ ಇದನ್ನು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ಳಿ. ಈ ಜಪವನ್ನು ಮಾಡೋದಕ್ಕಿಂತ ಮುಂಚೆ ನಿಮಗೆ ಆಗ್ತಾ ಇರುವಂತಹ ಸಮಸ್ಯೆ ಏನು, ಈ ಕಷ್ಟಗಳು ನನಗೆ ಪರಿಹಾರ ಆಗಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನೀವು ಈ ಗಂಟನ್ನು ಈ ಕೈಯಲ್ಲಿ ಇಟ್ಕೊಂಡು 108 ಬಾರಿ ಓಂ ಶಂ ಶುಕ್ರಾಯ ನಮಃ ಅಂತ ಹೇಳಿ ಜಪವನ್ನು ಮಾಡ್ಕೊಳ್ಳಿ. 108 ಬಾರಿ ಇದನ್ನು 7 ದಿನಗಳ ಕಾಲ ಮಾಡಬೇಕಾಗತ್ತೆ. ಹಾಗೆ ಯಾವ ದಿನ ಪ್ರಾರಂಭ ಮಾಡಬೇಕು ಅಂದರೆ ಇದನ್ನು ಶುಕ್ರವಾರದ ದಿನ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಗುರುವಾರಕ್ಕೆ ಇದು ಮುಗಿಯುತ್ತೆ. ಮುಂದಿನ ಶುಕ್ರವಾರಕ್ಕೆ ಇದನ್ನು ಒಂದು ನೀರಿಗೆ ವಿಸರ್ಜನೆಯನ್ನು ಮಾಡಬೇಕು. ಅಥವಾ ನೀರಿಲ್ಲ ಅಂತ ಆದ ಪಕ್ಷದಲ್ಲಿ ಯಾರಾದರೂ ಬಡವರಿಗೆ ಒಂದು 101 ರೂಪಾಯಿ ದಕ್ಷಿಣೆ ಜೊತೆಗೆ ಇದನ್ನು ದಾನವಾಗಿ ನೀಡಿ. ಖಂಡಿತವಾಗ್ಲೂ ಕೂಡ ತುಲಾರಾಶಿಯವರ ಜೀವನದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಆಗುತ್ತೆ ಅಂತ ಹೇಳ್ತಾ, ಪ್ರತಿಯೊಬ್ಬ ತುಲಾರಾಶಿಯವನಿಗೂ ಕೂಡ 2025ರಲ್ಲಿ ಶ್ರೇಯಸ್ಸಾಗಲಿ, ಅಭಿವೃದ್ಧಿ ಆಗಲಿ, ಹಾಗೆ ಅವರು ಅಂದುಕೊಂಡ ಕೆಲಸ ಕಾರ್ಯಗಳು ಕೂಡ ನೆರವೇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು.